ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಎಸ್ಕಟೋಸ್ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಕೆಲವು ಸಂಚಿಕೆಗಳಲ್ಲಿ ಅನೇಕ ದೇವಸೇವಕರು ವಾಕ್ಯ ಆಧಾರದೊಂದಿಗೆ ಅನೇಕ ಮುಖ್ಯವಾದ ವಿಷಯಗಳನ್ನು ನಮಗೆ ತಿಳಿಸುತ್ತಾ ಇದ್ದಾರೆ. ನಿಶ್ಚಯವಾಗಿ ಈ ಎಲ್ಲ ಸಂಗತಿಗಳು ನಿಮಗೆ ಪ್ರಯೋಜನವಾಗಿದೆ ಎಂಬುದಾಗಿ ನಾವು ನಂಬುತ್ತಾದವೆ. ಈ ದಿನ ಕೂಡ ಬೆಂಗಳೂರು ಪ್ರಾಂತ್ಯದಿಂದ ನಮ್ಮ ಬಳಿಗೆ ಬಂದಿರುವಂಥ ದೇವಸೇವಕರಾದಂಥ ರೆವರೆಂಡ್ ಸೈಮನ್ ಅಬ್ರಮ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬನ್ನಿ ಪಾಸ್ಟರ್. ಪ್ರೈಸಲೋ. ಹೇಗಿದ್ದೀರಿ ಪಾಸ್ಟರ್? ಚೆನ್ನಾಗಿದ್ದೀವಿ ಪಾಸ್ಟರ್. ತುಂಬ ಥ್ಯಾಂಕ್ಸ್. ಪ್ರತಿಯೊಂದು ಅಧ್ಯಾಯದ ಸಾರಾಂಶಗಳನ್ನು, ಪ್ರತಿಯೊಂದು ವಿಷಯದ ಕಾರ್ಯಗಳನ್ನು ನಮಗೆ ತಿಳಿಸ್ತಾ ಇದ್ದೀರಾ. ಕಳೆದ ಕೆಲವು ಸಂಚಿಕೆಯಲ್ಲಿ 18ನೇ ಅಧ್ಯಾಯ 17ನೇ ಅಧ್ಯಾಯ ಅದರೊಂದು ಪೂರ್ಣವಾದ, ನಾನು ಅನ್ನಿಸ್ತೇನೆ ಈಗ ನಾವು ಮಾತನಾಡಿದ ಅಥವಾ ಕೊಟ್ಟ ಎಲ್ಲ ಸಂಚಿಕೆಯಲ್ಲಿ ಆಲ್ಮೋಸ್ಟ್ ನೀವು ಪ್ರಕಟಣೆ ಪುಸ್ತಕವನ್ನು ಪೂರ್ತಿ ಗಳಿಸಿದೆ. ಅಂದರೆ ಪ್ರತಿಯೊಂದು ಅಧ್ಯಾಯದಲ್ಲಿ ಇರುವಂಥ ಮುಖ್ಯವಾದ ವಿಷಯಗಳು ಅಥವಾ ಎಸ್ಕೊಟೋ ಸತ್ಯಾಂಶಗಳು, ಭವಿಷ್ಯತ್ತಿನ ಸಂಗತಿಗಳ ಕಾರ್ಯಗಳನ್ನು ನೀವು ತಿಳಿಸ್ತಾ ಇದ್ದೀರಾ. ಫಸ್ಟ್ ನಾವು ತಿರುಗಿ ಮತ್ತೆ 19ನೇ ಅಧ್ಯಾಯ, ಸ್ವಲ್ಪ 19ನೇ ಅಧ್ಯಾಯದ ಒಂದು ಸಾರಾಂಶವನ್ನು ಈ ದಿವಸ ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಓಕೆ, ನಾವು ನಮಗೆ 19ನೇ ಅಧ್ಯಾಯದ ಸಾರಾಂಶವನ್ನು ಅಥವಾ ಅದರ ಮುಖ್ಯಾಂಶಗಳನ್ನ ಕಲಿಯೋದ್ರಷ್ಟರೊಳಗೆ ಆಲ್ಮೋಸ್ಟ್ ಎಲ್ಲ ಅಧ್ಯಾಯಗಳು ನಾವು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಹೌದು, ಎಲ್ಲ ಅಧ್ಯಾಯಗಳು ಸಪ್ರೇಟಾಗಿ ತೆಗೆದು ಮಾತಾಡಿಲ್ಲ, ಬಟ್ ಎಲ್ಲ ಅಧ್ಯಾಯಗಳು ಕವರ್ ಆದಂಗೆ ಆಗುತ್ತೆ. ನಾವು 19ನೇ ಅಧ್ಯಾಯ ಆರಂಭವೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ರಿ. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವು ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. 19ನೇ 1ನೇ ವಾಕ್ಯ. ಇದಾದ ಮೇಲೆ ಪ್ರಶ್ನೆ, ಯಾವುದಾದ ಮೇಲೆ? 18ನೇ ಅಧ್ಯಾಯ ನಾವು ಈಗಾಗಲೇ ಕಲ್ತಿದ್ದೇವೆ. 18ನೇ ಅಧ್ಯಾಯದಲ್ಲಿ ಬಾಬೇಲ್ ಎಂಬ ಸ್ತ್ರೀ ಪಟ್ಟಣ ಅಥವಾ ಜಾರ ಸ್ತ್ರೀ ಪಟ್ಟಣ, ವರ್ಲ್ಡ್ಲಿ ಸಿಸ್ಟಮ್, ಜಗತ್ತಿನ ಸಿಸ್ಟಮ್, ಅದು ಅಂದರೆ ಈ ಲೋಕದ ಸಿಸ್ಟಮ್ ಅಥವಾ ರಚನೆಯನ್ನು ಅದು ತಿಳಿಸುತ್ತೆ, ರೆಪ್ರೆಸೆಂಟೇಟ್ ಮಾಡುತ್ತೆ. ಅದು ಆ ಪಟ್ಟಣದ ಮೇಲೆ ದೇವರ ನ್ಯಾಯ ತೀರ್ಪು ನಾವೀಗಾಗಲೇ ನೋಡಿದ್ದೀವಿ 17-18 ಅಧ್ಯಾಯದಲ್ಲಿ. ಆ ನ್ಯಾಯ ತೀರ್ಪು ಆದಮೇಲೆ 19ನೇ ವಾಕ್ಯದಲ್ಲಿ ಇದಾದ ಮೇಲೆ, ಏನಾದ ಮೇಲೆ? ನ್ಯಾಯ ತೀರ್ಪು ಆದಮೇಲೆ ನಡೆದಂಥ ಘಟನೆ 19ನೇ ಅಧ್ಯಾಯದಲ್ಲಿ. ನೀವು ಈ 19ನೇ 1ನೇ ವಾಕ್ಯ, ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದ, ಗ್ರೇಟ್ ಆರ್ ಲೌಡ್ ನಾಯ್ಸ್ ಅಂತ ನಾವು ಕರಿತೀವಿ, ಒಂದು ಶಬ್ದ, ದೊಡ್ಡ ಶಬ್ದ, ಸಾಮಾನ್ಯ ದೊಡ್ಡ ಶಬ್ದ. 8ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬಂದರೆ, ಚಾಪ್ಟರ್ 8 ವರ್ಸ್ 1, 8ನೇ ಅಧ್ಯಾಯ 1ನೇ ವಾಕ್ಯ ನೋಡ್ರಿ. ಆತನು 7ನೆಯ ಮುದ್ರೆಯನ್ನು ಒಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕ ನಿಶಬ್ದವಾಯಿತು. ಅಲ್ಲಿ ನೋಡ್ರಿ, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ನೋಡ್ರಿ. 8ನೇ ಅಧ್ಯಾಯದಲ್ಲಿ ಏನಂತಿದೆ? 7ನೇ ಮುದ್ರೆಯನ್ನು ಒಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವು ನಿಶಬ್ದವಾಯಿತು, ಸೈಲೆಂಟ್ ಆಯ್ತು ಅಂತ. ಅರ್ಧ ಗಂಟೆ ಅಂದ್ರೆ ಬರ್ಲಿಕ್ಕಿರುವಂತ ಗಾಂಭೀರ್ಯತೆ, ಬರ್ಲಿಕ್ಕಿರುವಂತ ಭಯಾನಕತೆಯನ್ನ ಕಂಡಾಗ, ನೆನೆಸಿದಾಗ ಪರಲೋಕವು ಕೂಡ ನಿಶಬ್ದವಾಯ್ತಂತೆ. 19ನೇದಲ್ಲಿ ಅದಕ್ಕೆ ತದ್ವಿರುದ್ಧವಾದದ್ದು ಏನು? ದೊಡ್ಡ ಶಬ್ದ ಉಂಟಾಯಿತು. ಒಂದು ಕಡೆ ನಿಶಬ್ದ, ಇನ್ನೊಂದು ಕಡೆ ಶಬ್ದ. ಅಲ್ಲಿ ಭಯಾನಕತೆ ಕಂಡಾಗ ಶಬ್ದ, ಇಲ್ಲಿ ನ್ಯಾಯ ತೀರ್ಪು ಮುಗಿಯಿತಲ್ಲ ಎಂಬಂತ ಒಂದು ಸಂತೋಷ. ಅದಕ್ಕೆ ಅಲ್ಲಿ 19ನೇ ಅಧ್ಯಾಯವನ್ನು ಗಮನಿಸುವಾಗ ಗೊತ್ತಾಗುತ್ತೆ. ಹಲ್ಲೇಲು ಅನ್ನೋ ಒಂದು ಪದ ನೋಡ್ರಿ, 19ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ರಿ. ಇದಾದ ಮೇಲೆ ಪರಲೋಕ ದೊಡ್ಡ ಗುಂಪಿನ ಮಹಾಶಬ್ದವು ಎಂಬಂತೆ ಒಂದು ಶಬ್ದವನ್ನು ಕೇಳಿದನು, ಅವರು ಹಲ್ಲೇಲುಯಾ. ಬಹಳ ಇಂಟ್ರೆಸ್ಟಿಂಗ್ ಪದ ಇದು. ಅಂದ್ರೆ ನಮ್ಮ ಸಭೆಗಳಲ್ಲಿ ಅಥವಾ ಕ್ರೈಸ್ತ ಸಭೆಗಳಲ್ಲಿ ಹೆಚ್ಚಿನ ಅಂಶ ಉಪಯೋಗಿಸುವಂತ ಪದ ಇದು, ಹಲ್ಲೇಲುಯಾ. ಒಂದು ದಿನಕ್ಕೆ ನಾವು ಎಷ್ಟು ಸಾರಿ ಹೇಳ್ತೀವೋ ಕೆಲಸ ನಮಗೆ ಗೊತ್ತಿರೋದಿಲ್ಲ. ಹೌದು, ಅದು ಒಂದು ದಿವಸಕ್ಕೆ ಎಷ್ಟು ಸಾರಿ ಹೇಳ್ತೇವೆ ಗೊತ್ತಿಲ್ಲ ಪಾಸ್ಟರ್. ಒಂದು ಪ್ರಸಂಗದಲ್ಲಿ ಸುಮಾರು ಸಾರಿ ಇರ್ತದೆ. ನಾವು ಹೇಳ್ತೀವಿ, ಜನರು ಹೇಳ್ತಾರೆ. ಆ ವಾಕ್ಯಕ್ಕೆ ಅವರು ಪ್ರತಿಕ್ರಿಯೆ ಮಾಡುವಂಥದ್ದು ಹಾಗೆ ಅಥವಾ ಪ್ರತ್ಯುತ್ತರ ಮಾಡುವಂಥದ್ದು ಹಾಗೆ ಹಲ್ಲೇಲುಯಾ ಅನ್ನುವಂಥ ಪದವನ್ನು ಇಲ್ಲಿ ನಾವು ಕಲ್ತ್ವಿ. ಸೊ ದಟ್ಸ್ ವೈ ಸೈಡ್ 18ನೇ ಅಧ್ಯಾಯದಲ್ಲಿ ಈ 19ನೇ ಅಧ್ಯಾಯದ ಹಲ್ಲೇಲುಯಾ ಎಂಬಂತ ಹಾಡಿದೆಯಲ್ಲ, ನಾವು ಅದನ್ನೊಂದು ಹಲ್ಲೇಲುಯಾ ಎಂಬ ಹಾಡಂದ ಸೆಲೆಬ್ರೇಷನ್ ಹೇಳೋಣ. ಸೆಲೆಬ್ರೇಷನ್ ಕೊಂಡಾಟ. ಆ ಕೊಂಡಾಟಕ್ಕೆ ಒಂದು ಕರೆ ಬರುತ್ತೆ ನೋಡ್ರಿ. 18ನೇ 20ನೇ ವಾಕ್ಯ ನೋಡಿ. 18ನೇ 20ನೇ ವಾಕ್ಯ, ಮೇ ಬಿ 19 ಬಗ್ಗೆ ಸೇರಿಸೋದೋಣ. ಆಗ ಅವರು ತಮ್ಮ ತಲೆಗಳ ಮೇಲೆ ಮಣ್ಣನ್ನು ಹೊಯ್ದುಕೊಂಡು ಅಳುತ್ತಾ ಗೋಳಾಡುತ್ತಾ, ಅಯ್ಯೋ ಅಯ್ಯೋ, ಸಮುದ್ರದ ಮೇಲೆ ಹಡಗುಳ್ಳವರನ್ನೆಲ್ಲರನ್ನು ತನ್ನ ಅಮೂಲ್ಯ ದ್ರವ್ಯಗಳಿಂದ ಐಶ್ವರ್ಯವಂತರನ್ನಾಗಿ ಮಾಡಿದ ಈ ಪಟ್ಟಣಕ್ಕೆ ಎಂಥ ಗತಿ ಬಂತು. ಮುಂದೆ, ಇವಳು ಒಂದೇ ಗಳಿಗೆಯಲ್ಲಿ ಹಾಳಾದಳಲ್ಲ ಎಂದು ಕೂಗಿ ಹೇಳಿದರು. 20ನೇ ವಾಕ್ಯ, ಪರಲೋಕವೇ ಆನಂದ ಪಡು, ದೇವಜನರೇ, ಅಪೋಸ್ತಲರೇ,
ಪ್ರವಾದಿಗಳೇ, ಇವಳು ನಿಮಗೆ ಅನ್ಯಾಯ ಮಾಡಿದ್ದಕ್ಕಾಗಿ ದೇವರು ಇವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದರಿಂದ ಆನಂದ ಪಡ್ರಿ ಎಂಬ ಶಬ್ದವಾಯಿತು ಅಲ್ವಾ. ಹಾಗಿದ್ರೆ 18ನೇ ಅಧ್ಯಾಯದಲ್ಲಿ ಪರಲೋಕದ ಒಂದು ಕರೆ, ಒಂದು ಇನ್ವಿಟೇಷನ್, ನೀವು ಹ್ಯಾಪಿ ಆಗಿರ್ರಿ, ನೀವು ಸೆಲೆಬ್ರೇಟ್ ಮಾಡ್ರಿ, ನೀವು ಆನಂದ ಪಡ್ರಿ, ನೀವು ಸಂತೋಷ ಪಡ್ರಿ. ಅದಕ್ಕೆ ರೆಸ್ಪಾನ್ಸ್ ಎಂಬಂತೆ 19ನೇ ಅಧ್ಯಾಯದಲ್ಲಿ ಸೆಲೆಬ್ರೇಷನ್. ಓಕೆ, ಹೀಗೆ ಹೇಳಿದ್ರೆ 18ನೇ ಅಧ್ಯಾಯದಲ್ಲಿ ಇನ್ವಿಟೇಷನ್ ಫಾರ್ ದಿ ಸೆಲೆಬ್ರೇಷನ್, 19ನೇ ಅಧ್ಯಾಯದಲ್ಲಿ ಸೆಲೆಬ್ರೇಷನ್. ಅದು ದೇವರ ಮಕ್ಕಳಿಗೆ ಇರುವಂಥ ಕಾರ್ಯ ನೋಡಿ. ಸೊ ಈ ಲೋಕದಲ್ಲಿ ಅಷ್ಟೇ, ಈಗಲೂ ಅಷ್ಟೇ, ಇದು ಮುಂದೆ ನಡೆಯುವಂಥ ಕಾರ್ಯ. ಬಟ್ ಈಗಲೂ ಅಷ್ಟೇ ನಮ್ಮನ್ನು ದೇವರು ಲೋಕದಲ್ಲಿ ಪ್ರತಿ ಸಾರಿ ಸೆಲೆಬ್ರೇಷನ್ ಕರೀತಾನೆ. ಯು ಸೆಲೆಬ್ರೇಟ್ ದ ವಿಕ್ಟರಿ ಆಫ್ ಗಾಡ್ ಅಂತ ಹಾಡಾಡ್ತೀವಿ, ಸೆಲೆಬ್ರೇಟ್ ದ ವಿಕ್ಟರಿ ಆಫ್ ದ ಲಾರ್ಡ್ ಅಂತಲ್ವಾ. ಈ ದೇವರ ಜಯ ಅಥವಾ ಜಯ ಅನ್ನುವಂಥದ್ದು ಒಂದೆರಡು ದಿನಕ್ಕಲ್ಲ, ಅದು ಪ್ರತಿದಿನ ನಮ್ಮ ಲೈಫಲ್ಲಿ ಜಯ ಸಿಗ್ತಾನೆ ಇರ್ತದೆ. ಸೊ ಇಟ್ ಈಸ್ ಅವರ್ ಡ್ಯೂಟಿ ಟು ಸೆಲೆಬ್ರೇಟ್ ದ ವಿಕ್ಟರಿ ಆಫ್ ದ ಲಾರ್ಡ್. ಓಕೆ, ಶಿಲುಬೆಯಲ್ಲಿ ಜಯ ಕೊಟ್ಟದಕ್ಕಾಗಿ ದೇವರಿಗೆ ಜಯ ಸ್ತೋತ್ರ, ಜಯ ಕೊಟ್ಟದಕ್ಕಾಗಿ ಈ ಲೋಕದಲ್ಲಿ ನಮ್ಮನ್ನು ಜಯಕರವಾಗಿ ನಡೆಸುವುದಕ್ಕಾಗಿ ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ ಅಂತ ನಾವು ಹೇಳ್ತೀವಿ. ದಟ್ಸ್ ಅ ವರ್ಡ್. 18ನೇ ಅಧ್ಯಾಯದಲ್ಲಿ ಸೆಲೆಬ್ರೇಷನ್ಗೆ ಇರುವಂತಹ ಕರೆ 19ನೇ ಅಧ್ಯಾಯ 1ರಿಂದ 10 ವಾಕ್ಯದಲ್ಲಿ ಕರೆಯನ್ನು ಅವರು ಹೋಗೊಟ್ಟು ಸಂತೋಷ ಪಡ್ತಾ ಇದ್ದಾರೆ, ರಿಜಾಯ್ಸ್ ಆಗ್ತಿದ್ದಾರೆ. ಸೊ ನಾವೀಗ 19ನೇ ಅಧ್ಯಾಯ 1ರಿಂದ 10 ವಾಕ್ಯಗಳು ಧ್ಯಾನ ಮಾಡ್ಲಿಕ್ಕಿದೆ. ಓಕೆ, ಚಾಪ್ಟರ್ 19 ವರ್ಸಸ್ 1 to 10. ಓಕೆ, ಹಲ್ಲೆಲೂಯಾ. ಹಲ್ಲೆಲೂಯಾ ಅನ್ನೋದು ಗ್ರೀಕ್ ಅಲ್ಲ, ಹಿಬ್ರಿಯ ಪದ, ಗೊತ್ತಲ್ಲ. ಹಲ್ಲೆಲೂಯಾ ಅನ್ನೋದು ಹಿಬ್ರಿಯ ಪದ. ಹಲ್ಲೆಲೂಯಾ ಅನ್ನೋದು 2 ಪದವಾಗಿ ನಾವು ಅದನ್ನ ವಿಭಜನೆ ಮಾಡಬಹುದು. ಹಲ್ಲೇಲ್ ಜಾಹ್, ಜಾಹ್. ಓಕೆ, ಅಂದ್ರೆ ಅದರ್ಥ ಯಾಹುವಿಗೆ ಹಲ್ಲೆಲೂಯಾ, ಯಾಹುವಿಗೆ ಸ್ತೋತ್ರ, ಯಾಹುವಿಗೆ ಮಹಿಮೆ. ಓಕೆ, ಯಾಹು. ಓಕೆ, ದಟ್ಸ್ ಅ ವರ್ಡ್. ಸೊ ಆ ಒಂದು ಪದವನ್ನ, ಆ ಒಂದು ಸ್ತುತಿಯನ್ನ 19ನೇದಲ್ಲಿ ಮಾಡಲಾಗ್ತದೆ. ನಾನೀಗ ಹೇಳುವಂಥದ್ದು ಈ ಸೆಲೆಬ್ರೇಷನ್, ಈ ಸ್ತುತಿಗೆ ಕಾರಣಗಳೇನು ಫ್ರಮ್ ಚಾಪ್ಟರ್ 19. ಇಲ್ಲ ಫಸ್ಟ್ ಈಗ ಅಲ್ಲಿ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹಲ್ಲೆಲೂಯಾ ಎಂಬುದಾಗಿ ಬಹಳ ಶಬ್ದದಿಂದ ಪರಲೋಕದಲ್ಲಿ ಕೂಗಿದ್ರು. ಅಂದ್ರೆ ಇದು ಫಸ್ಟ್ ಟೈಮ್ ಅಂದ್ರೆ ಪರಲೋಕದಲ್ಲಿ ಹೇಳಲ್ಪಡುವಂತ ಪದನ ಅಥವಾ ಮುಂಚಿತವಾಗಿ ಉಪಯೋಗಿಸ್ತಾ ಇದ್ರ? ಮುಂಚಿತವಾಗಿ ಇದೆ. ಫ್ರಮ್ ದ ಬಿಗಿನಿಂಗ್ ಇಟ್ ಇಸ್ ದೇ. ಇಬ್ರಿಯ ಹಿಬ್ರು ಲ್ಯಾಂಗ್ವೇಜ್ ಅಲ್ಲಿ ಹಲ್ಲೆಲೂಯಾ ಸಾಧಾರಣವಾಗಿ ಮುಂಚೆಂದು ಉಪಯೋಗಿಸ್ತಾ ಇದ್ರು. ಅದೇ ಪದವನ್ನ ತಿರುಗಿ ಮಹಾಶಬ್ದದಿಂದ ಪರಲೋಕದಲ್ಲಿ ಉಪಯೋಗಿಸ್ತಾರೆ. ಅದು ಈ ಟೈಮಲ್ಲಿ ನಾವು ಗಮನಿಸಬೇಕು. ಭೂಮಿಯಲ್ಲಿ ಉಪದ್ರವ ನಡೆಯುತ್ತಿದೆ, ಟ್ರಿಬ್ಯುಲೇಷನ್ ಪೀರಿಯಡ್ ನಡೀತಾ ಇದೆ. ಟ್ರಿಬ್ಯುಲೇಷನ್ ಪೀರಿಯಡ್ ಎಂಡಿಗೆ ಬಂದಿದೆ ಈಗ ಈ ಸ್ಥಿತಿ. ಆ ಟೈಮಲ್ಲಿ ಕರೆ, ನೀವು ಸಂತೋಷ ಪಡ್ರಿ. ನಾವ್ ಹೇಳ್ತೇವೆ ದೇವರ ಸಂಗಡ ಸಭೆ, ದೇವ ಜನರೆಲ್ಲ ಇದಾರಲ್ಲಿ, ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಕರೆ ಅವರಿಗೆ, ಅದಕ್ಕೆ ಪ್ರತಿಕ್ರಿಯೆ ಅಲ್ಲಿ ನಡೀತಾ ಇದೆ, ಸೆಲೆಬ್ರೇಷನ್. ಓಕೆ, ಸೊ ಈಗ ನಾವು ಕಾಣುವಂಥದ್ದು ಕಾರಣಗಳು. ಯಾಕೆ ಪರಲೋಕದಲ್ಲಿ ಇಷ್ಟು ಆನಂದ, ಯಾಕೆ ಇಷ್ಟು ಸಂತೋಷ, ಅಥವಾ ಯಾಕೆ ಇಷ್ಟು ಹಲ್ಲೆಲೂಯಾ ಅನ್ನೋ ಪದ ಜೋರಾಗಿ ಶಬ್ದದಿಂದ ಪರಲೋಕದಲ್ಲಿ ನಡೀತಾ ಇದೆ? ಮೊದಲನೆಯ ಕಾರಣ ವಾಕ್ಯ ನೋಡಿದ್ರೆ 19ನೇ ಅಧ್ಯಾಯ 1ನೇ ವಾಕ್ಯದ ಕೊನೆಯ ಭಾಗ ಎಂತಿದೆ, ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಲ್ಲಿ ಉಂಟು. ಹಾಗಿದ್ರೆ ಅದರ ಯಾಕೆ ಪರಲೋಕದಲ್ಲಿ ಅಷ್ಟು ಆನಂದ ಸಂತೋಷ ಅಂತ ಕೇಳಿದ್ರೆ, ಹಲ್ಲೆಲೂಯಾ ಫಾರ್ ಸಾಲ್ವೇಷನ್, ಗ್ಲೋರಿ ಅಂಡ್ ಪವರ್ ಬಿಲಾಂಗ್ಸ್ ಟು ಗಾಡ್. ಜಯವು ಪ್ರಭಾವವು ಶಕ್ತಿಯು ಅಂತ ಕನ್ನಡದಲ್ಲಿದೆ. ಇಂಗ್ಲಿಷ್ ರಕ್ಷಣೆ, ಮಹಿಮೆ ಹಾಗೂ ಶಕ್ತಿ ಅಥವಾ ರಕ್ಷಣೆ, ಪ್ರಭಾವ ಹಾಗೂ ಶಕ್ತಿ ನಮ್ಮ ದೇವರದ್ದು. ಅದನ್ನು ನೆನಪು ಮಾಡಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ವೆರಿ ಗುಡ್. ನಾವು ಅದನ್ನ ನೀವು ಗಮನಿಸಿ ನೋಡಿದ್ರೆ ಸತ್ಯವೇದದಲ್ಲಿ ಹಲವು ಕಡೆಗಳಲ್ಲಿ ಇದಕ್ಕೆ ದೇವರಿಗೆ ಈ ಒಂದು ವಿಚಾರದ ಬಗ್ಗೆ ಅಥವಾ ಈ ಒಂದು ದೇವರ ಶಕ್ತಿ, ಪ್ರಭಾವ, ರಕ್ಷಣೆಯ ಬಗ್ಗೆ ಬಹಳಷ್ಟು ದೇವಭಕ್ತರು ದೇವರಿಗೆ ಸ್ತೋತ್ರ ಮಾಡಿದ್ದಾರೆ ಮೊದಲೇ. ಉದಾಹರಣೆಗೆ ಇಫ್ ಯು ಕಮ್ ಟು ಬುಕ್ ಆಫ್ ದಾನಿಯೇಲ ಪುಸ್ತಕ 4ನೇ ಅಧ್ಯಾಯ 29ರಿಂದ 30 ವಾಕ್ಯ. 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು, ರಾಜ್ಯವು ನಿನ್ನಿಂದ ತೊಲಗಿತು. ಅಂದರೆ ಪ್ರಭಾವ, ಮಾನ, ಮಹಿಮೆಯನ್ನು ಒಬ್ಬ ಮನುಷ್ಯ ತನಗೆ ತಾನೇ ತೆಗೆದುಕೊಂಡ್ರೆ ದೇವರು ಹೊಡಿತಾರೆ. ತೆಗೆದುಕೊಳ್ಳು, ಅದು ಯಾವ ಕಾಲಕ್ಕೂ ತೆಗೆದುಕೊಳ್ಳಂಗಿಲ್ಲ. ಹೌದು. ಅದಕ್ಕೆ ಇಲ್ಲಿ ನೋಡಿ, ಇವರೇನು ದೇವರಿಗೆ ಸ್ತೋತ್ರ ಮಾಡಿದ್ದು, ಮಹಿಮೆ ಕೊಟ್ಟ ಹಲ್ಲೆಲೂಯಾ ಹೇಳಿದ್ದು, ರಕ್ಷಣೆ, ಪ್ರಭಾವ, ಶಕ್ತಿ ಯಾರ್ದು? ದೇವರದು. ಅದು ದೇವರಲ್ಲಿ ಉಂಟು. ಬಟ್ ಇಲ್ಲಿ ಈ ರಾಜನು ಈ ರೀತಿ ಹೇಳಿದಾಗ ಇಮ್ಮಿಡಿಯೇಟ್ ಆಗಿ ಬೈಬಲ್ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಅದಕ್ಕೆ ತಕ್ಕ ಹಾಗೆ ದೇವರು ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ಸೊ ಮಹಿಮೆ ಸಂಪೂರ್ಣವಾಗಿ ದೇವರಿಗೆ, ಶಕ್ತಿ ಸಂಪೂರ್ಣವಾಗಿ ದೇವರದು. ನಾವೇನೇ ಮಾಡ, ಅದಕ್ಕೆ ದಾವೀದ ಹೇಳ್ತಾರೆ, ದೇವರ ಬಲದಿಂದ ನಾನು ಪ್ರಾಕಾರವನ್ನು ದಾಟುವೆನು, ಅಲ್ಲ, ಆತನ ಶಕ್ತಿಯಿಂದ ನಾನು ದಂಡಿನ ಮೇಲೆ ಬೀಳುವೆನು. ನನ್ನ ಶಕ್ತಿನಲ್ಲ, ದೇವರ ಶಕ್ತಿಯಿಂದ, ದೇವರ ಬಲದಿಂದ. ಸೊ
ಸೊ ಇವತ್ತು ನಾವೆಲ್ಲ ಒಂದು ಗಮನಿಸಬೇಕು, ಈ ಲೋಕದಲ್ಲಿ ನಾವು ಏನೇ ಮಾಡಿದ್ರು, ಎಷ್ಟೇ ದೊಡ್ಡ ಕಾರ್ಯ ಸಾಧನೆ ಮಾಡಿದ್ರು, ಒಬ್ಬ ದೇವರ ಮಗುವಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಬಾಯಿಂದ ಬರೋ ಒಂದೇ ಮಾತು, ಇದು ನನ್ನಿಂದಲ್ಲ, ಇದು ದೇವರಿಂದ ಆಯಿತು. ಅಫ್ಕೋರ್ಸ್ ನಾವು ಪ್ರಯತ್ನ ಪಟ್ಟಿದ್ದೀವಿ, ನಾವು ಕಷ್ಟಪಟ್ಟಿದ್ದೀವಿ ಅಲ್ವಾ. ಉದಾಹರಣೆಗೆ 10ನೇ ಕ್ಲಾಸು PUC ಯಲ್ಲಿ ಓದಿ ಕಷ್ಟಪಟ್ಟು ಒಳ್ಳೆ ಮಾರ್ಕ್ ಇದು 600ರಲ್ಲಿ 600 ಅಥವಾ 625ರಲ್ಲಿ 625 ಮಾರ್ಕ್ ಬಂದವನಿಗೆ ಅವನ ಹತ್ರ ಹೋಗ್ಬಿಟ್ಟು ಎಲ್ಲ ನೀನೇನು ಮಾಡಿದೀಪ ಎಲ್ಲ ದೇವರೇ ಮಾಡಿದಂದ್ರೆ ಅವನಿಗೆ ಸ್ವಲ್ಪ ಅಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ನಾವೇನು ಹೇಳ್ತೀವಿ, ಎಸ್ ನೀವು ಹಾರ್ಡ್ ವರ್ಕ್ ಮಾಡಿದಿರಿ, ನೀವು ಕಷ್ಟಪಟ್ಟು ಎಲ್ಲ ಮಾಡಿದಿರಿ, ಬಟ್ ಇದರ ಹಿಂದೆ ದೇವರ ಸಹಾಯ, ದೇವರ ಶಕ್ತಿ, ಘನ ಮಾನ ಮಹಿಮೆ ಎಲ್ಲ ನಾವು ದೇವರಿಗೆ ಕೊಡ್ತೀವಿ. ಸತ್ಯವೇದದಲ್ಲಿ ಬಹಳಷ್ಟು ಉದಾಹರಣೆಗಳಿವೆ. ಆದ್ರೆ ದೇವರಿಗೆ ಮಹಿಮೆ ಕೊಡದೆ ಇದ್ರೆ ದೇವ್ರು ಯಾರನ್ನು ಬಿಟ್ಟಿಲ್ಲ ಪಾಸ್ಟರ್. ದೇವರು ಯಾವ್ದಾದ್ರು ಬಿಟ್ಕೊಡ್ತಾರೆ, ಆದ್ರೆ ತನ್ನ ಸಾಮರ್ಥ್ಯ, ತನ್ನ ಮಹಿಮೆ, ಬಲವನ್ನ ಆತನ ಬಿಟ್ಕೊಡುವಂತ ದೇವರು. ಇಲ್ಲಿ ನಮಗೆ ಗೊತ್ತಾಗುತ್ತೆ ಅವ್ನು ನೆಬುಕದ್ನೆಚ್ಚರ್ ಆತರ ಅಂದಾಗ ನೆಕ್ಸ್ಟ್ ಏನ್ ಸಂಭವಿಸ್ತಲ್ಲ ಪಾಸ್ಟರ್. ಹೌದು, ಅದೇ ಆತನು ಮೃಗದೋಪಾದಿಯಲ್ಲಿ, ಹಸುವಿನೋಪಾದಿಯಲ್ಲಿ ಹುಲ್ಲು ಮೇಯುವ ಸನ್ನಿವೇಶ. ಕೊನೆಗೆ 7 ವರ್ಷ ಆದ್ಮೇಲೆ ಅವರು ರಿಪೆಂಟ್, ಮಾನಸಾಂತರ ಪಡ್ತಾನೆ. ಅಯ್ಯೋ ನಾನು ಮಾಡಿ ತಪ್ಪಂತಾಗುತ್ತೆ, ಇಮ್ಮಿಡಿಯೇಟ್ ಆಗಿ ದೇವರು ಮತ್ತೆ ಅವನಿಗೆ ರಾಜಸ್ಥಾನವನ್ನು ಕೊಡ್ತಾ ಇದ್ದಾನೆ. ಸೇಮ್ ಸಂಗತಿಯೇ ಹೊಸ ಒಡಂಬಡಿಕೆಯಲ್ಲಿ ಹೇರೋದನ್ನು ಮಾತನಾಡಿದಾಗ, ಅಯ್ಯೋ ಇವನು ದೇವ್ರ ತರನೇ ಮಾತನಾಡ್ದ ಅಂತೇಳಿ ಜನರು ಹೇಳಿದಾಗ, ಆ ಮಹಿಮೆಯನ್ನ ಹೇರೋದು ಸ್ವೀಕರಿಸಿದಾಗ ಬೈಬಲ್ ಹೇಳ್ತದೆ, ಹುಳ ಬಿದ್ದು ಆ ಕ್ಷಣವೇ ಅವನು ಸತ್ತೋಗ್ಬಿಟ್ಟು ದೇವತನು ಬಂದು ಬಡಿದನು ಅಂತ. ದೇವತನು ಬಡಿದನು, ಹುಳ ಬಿದ್ದು ಸತ್ತನೆ ಬಂದಾಗ ಕ್ಷಣ ಮಾತ್ರದಲ್ಲಿ. ಅಂದ್ರೆ ದೇವರಿಗೆ ಕೊಡಬೇಕಾದ ಘನ ಮಾನ ಮಹಿಮೆ ದೇವರಿಗೆ ನಾವು ಸಲ್ಲಬೇಕು. ಅದು ಕೇವಲ ಬಾಯಿಂದ ಮಾತ್ರ ಬರಂಗಿಲ್ಲ, ಅದು ಹೃದಯದೊಳಗೆ ನಮ್ಮ ಕ್ರಿಯೆಯಲ್ಲಿ ಕೂಡ ತೋರ್ಪಡ್ಬೇಕು. ನಾವು ಲೋಕದಲ್ಲಿ ನಾವು ಒಳ್ಳೆ ಕಾರ್ಯಗಳು ಮಾಡಿದಾಗ ಜನ ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ, ನಾವು ಒಳ್ಳೆ ಕಾರ್ಯಗಳು ಮಾಡಿದಾಗ ಜನ ನಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಆ ಅಭಿನಂದನೆಗಳೆಲ್ಲ ಒಳ್ಳೇದೇ, ನಮಗೆ ಬೇಕು, ನಮಗೆ ಪ್ರೋತ್ಸಾಹ ಅದು. ಆದರೆ ಮಹಿಮೆ ಘನತೆ ದೇವರಿಗೆ. ಅದು ಎಷ್ಟು ದೊಡ್ಡ ವ್ಯಕ್ತಿಗಳಾಗಿರಲಿ, ವಿಶೇಷವಾಗಿ ನಾವು ಆತ್ಮೀಕ ಗೋಳದ ಹೇಳಬೇಕು, ಸ್ಪಿರಿಚುವಲ್ ರೆಲಮಲ್ಲಿ ಹೇಳಬೇಕು. ಒಳ್ಳೆಯ ಹಾಡು ಹಾಡಿದ್ರೆ, ಒಳ್ಳೆಯ ಪ್ರಸಂಗ ಮಾಡಿದ್ರೆ, ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ರೆ ತಕ್ಷಣ ಜನ ಅವ್ರನ್ನ ಹೊಗಳ್ತಾರೆ, ಪ್ರೈಸ್ ಮಾಡ್ತಾರೆ, ಬಹಳಷ್ಟು ತುಂಬ ಪ್ರೈಸ್ ಮಾಡ್ತಾರಲ್ಲ. ಈಗೇನ ಹೊಗಳಿ 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 ಒಂದು ಸಣ್ಣ ಸಮಸ್ಯೆ ಬಂದರೆ ಅವನ್ನ ಕೆಳಗೆ ಡಬ್ಬ ಅಂತ ಹಾಕ್ಬಿಡ್ತಾರೆ. ಸೊ ಅದಕ್ಕಿಂತ ಯಾವ ಘನವನ್ನು ನಾವು ತೆಗೆದುಕೊಂಡ್ರು, ಯಾವ ಜನರು ಎಷ್ಟು ನಮ್ಮನ್ನು ಘನತೆ ಮಾಡಿದ್ರು, ಎಷ್ಟು ಗೌರವ ಮಾಡಿದ್ರು, ಇದೆಲ್ಲ ನಮ್ಮ ಮನೋಭಾವನೆ. ಸ್ವಾಮಿ ಇದೆಲ್ಲ ನಿಮ್ಮದೇ, ಇದೆಲ್ಲ ನಿಮ್ಮದೇ, ಇದೆಲ್ಲ ನಿಮಗೆ ಆಗಿರಬೇಕು. ಅದಕ್ಕೆ ಒಳ್ಳೆ ಉದಾಹರಣೆ ಸತ್ಯವೇದದಲ್ಲಿ ಅಪೊಸ್ತಲಗತಿ 14ನೇ ಅಧ್ಯಾಯದಲ್ಲಿ ಅಲ್ಲಿ ಪೌಲ ಮತ್ತು ಬಾರ್ನಬ ಬರೆಯಲ್ಪಟ್ಟಿ. ಪೌಲ ಬಾರ್ನಬ ಅವರು 14ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ ಬರೆಯಲ್ಪಟ್ಟಿ ನೋಡಿ, ಅಲ್ಲೊಂದು ಅದ್ಭುತ ನಡೆಯುತ್ತೆ. 14ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಲುಸ್ತ್ರೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು, ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯದಿದ್ದವನು. ಸೊ ಪೌಲ ಸೀಲ ಪ್ರಸಂಗ ಮಾಡಿದ್ದನ್ನು ಅವರು ಕೇಳಿಸ್ಕೊಂಡ್ರು. ಪ್ರಾರ್ಥನೆ ಮಾಡಿದ ನಂತರ ಅವನು ನೆಟ್ಟಗೆ ಕಾಲು ಊರಿ ನಿಂತನೆಂಬುದಾಗಿ ಹೇಳುತ್ತೆ. ನಿಂತ ತಕ್ಷಣ 11ನೇ ವಾಕ್ಯದಲ್ಲಿ, ಪೌಲನು ಮಾಡಿದ್ದನ್ನು ಗುಂಪುಗೂಡಿದ ಜನರು ನೋಡಿ, ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕವೋನ್ಯ ಭಾಷೆಯಲ್ಲಿ ಕೂಗಾಡಿದರು. 12ನೇ ವಾಕ್ಯ, ಬಾರ್ನಬನನ್ನು ದ್ಯೌಸ್ ದೇವರಂತಲೂ ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದ್ದರಿಂದ ಅವರನ್ನು ಹೆರ್ಮ ದೇವರಂತಲೂ ಅಂದುಕೊಂಡನು. 13ನೇ ವಾಕ್ಯ, ಊರ ಮುಂದಿದ್ದ ದ್ಯೌಸ್ ದೇವರ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಗೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಿಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ ನೀವು ಇದೇನು? ನಾವು ಮನುಷ್ಯರು, ನಿಮ್ಮಂಥ ಸ್ವಭಾವದವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನ ಬಿಟ್ಟು ಭೂಮಿ ಆಕಾಶ ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸ್ವಾರ್ಥೆಯನ್ನು ನಿಮಗೆ ಸಾರಿ ಹೇಳುವರಾಗಿದ್ದೇವೆ. ನೋಡ್ರಿ, ಮಹಿಮೆ ಅಥವಾ ಘನತೆ ಇವರಿಬ್ಬರಿಗೆ ಕೊಡಕ್ ಬಂದಾಗ ಅವ್ರು ಹೇಳಿದ, ಅಯ್ಯೋ ನಾವು ಮನುಷ್ಯರು, ನಿಮ್ಮಂತ ಸ್ವಭಾವದವರು, ನಮಗೆ ಸಾಮರ್ಥ್ಯವೇನಿಲ್ಲ, ಇದೆಲ್ಲ ಮಾಡಿದ್ದು ದೇವರೇ. ಆ ದೇವರಿಗೆ ಘನ ಕೊಡ್ರಿ, ಆ ದೇವರಿಗೆ ಮಹಿಮೆ ಕೊಡ್ರಿ, ಆ ದೇವರನ್ನ ಘನಪಡಿಸಿರಿ ಎಂಬುದಾಗಿ ಹೇಳ್ತಾರೆ. ನೋಡ್ರಿ, ಇದು ನಿಜವಾದ ವಿಶ್ವಾಸಿಗಳ ದೇವರ ಸೇವಕರ ಲಕ್ಷಣ. ಆಮೇಲೆ ಹಾರ ಕೂಡ ಹಾಕೋದಕ್ಕೆ ಬಂದ್ರು ನೋಡಿ, ಬಲಿ ಕೊಡೋದಕ್ಕೆ ಓಕೆ ಅದು ಬೇಡ ಅಂತ ಬಿಡ್ಬೋದು, ಹಾರ ಹಾಕೋದಕ್ಕೆ ಬಂದ್ರು. ಹೇಳ್ತಾರೆ ಬೇಡ ಹಾಕ್ಬೇಡ್ರಿ, ದೇವರಿಗೆ ಘನತೆ ಸಲ್ಲಿಸ್ರಿ. ಒಂದು ವೇಳೆ ಆ ಸಮಯದಲ್ಲಿ ಅಂತ ಒಂದು ಪರಿಸ್ಥಿತಿ ಈಗಿನ ನಾವೇನಾದ್ರೂ ಸೇರ್ಕೊಂಡಿದ್ರೆ, ಇಂಥ ಪರಿಸ್ಥಿತಿ ನಮ್ಮ ಮುಂದೆ ಬಂದ್ರೆ ನಾವೇನ್ ಮಾಡ್ತೀವಿ? ಫಸ್ಟ್ ಹಾಕಿ ಅಂತೀವಿ ನಾವು. ಫಸ್ಟ್ ಹಾಕಿ ಇನ್ನೊಂದು 10 ತಗೊಂಬನ್ನಿ ಅಂತೀವಿ ನಾವು. ಎನಿವೆ, ಸೊ ಇಟ್ ಈಸ್ ಇದು ಹಾರ ಹಾಕೋದ್ರ ಬಗ್ಗೆ ಎಲ್ಲ ನಾವು ಅದ್ರ ಬಗ್ಗೆ ತರ್ಕ ಮಾಡೋದು ಬೇಡ ಈಗ. ಬಟ್ ಘನತೆ, ಮಾನ, ಮಹಿಮೆ ಅದು ಯಾರಿಗೆ? ದೇವರಿಗೆ ಸಲ್ಲತಕ್ಕದ್ದು. ಸೊ ಇಲ್ಲಿ ಪರಲೋಕದಲ್ಲಿ ಇವರು ದೇವರಿಗೆ ಅಂದ್ರೆ ಕ್ರಿಸ್ತನೊಟ್ಟಿಗೆ ಇದ್ದಂತಹ ಭಕ್ತರುಗಳು, ದೇವಜನರು, ಸಭೆ ಹಲ್ಲೆಲೂಯ ಎಂಬುದಾಗಿ ಹಾಡೋದಕ್ಕೆ ಕಾರಣ
ಜಯವೂ ಪ್ರಭಾವವೂ ಶಕ್ತಿಯು ದೇವರದು. ಅದು ಮೊದಲನೇ ಕಾರಣ. ಅಂದ್ರೆ ಸೆಕೆಂಡ್ ರೀಸನ್, ಎರಡನೇ ಕಾರಣ ನಾವು ಅದೇ ಅಧ್ಯಾಯದಲ್ಲಿ ಕಾಣ್ತೀವಿ. ಯಾಕೆ ಹಲ್ಲೆಲೂಯಾ ಮಾಡಲಾಯಿತು? ಎರಡನೇದು ಚಾಪ್ಟರ್ 19 verse 2, 19 ಎರಡನೇ ವಾಕ್ಯ. ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿದೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವಳು ಆತನ ಸೇವಕರನ್ನು ಕೊಂದದ್ದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ ಎಂದು ಹೇಳಿ ಎರಡನೆಯ ಸಾರಿ ಹಲ್ಲೆಲೂಯಾ ಎಂದು ಆರ್ಭಟಿಸಿದರು. ಹಾಗಿದ್ರೆ ಎರಡನೇ ಸಾರಿ ಹಲ್ಲೆಲೂಯಾ ಅಂತ ಆರ್ಭಟಿಸೋಕೆ ಕಾರಣ ಏನು? ಬ್ಯಾಬಿಲೋನಿಗೆ ಆದಂತಹ ನ್ಯಾಯ ತೀರ್ಪು. ಬಾಬೇಲ್ ಅಥವಾ ಬ್ಯಾಬಿಲೋನ್ ಅಥವಾ ಲೋಕದ ಸಿಸ್ಟಮ್ಗೆ ಆದಂತಹ ನ್ಯಾಯ ತೀರ್ಪಿನಲ್ಲಿ ಹಲ್ಲೆಲೂಯಾ ಎಂಬ ಶಬ್ದ ಮೊಳಗಲಾಗುತ್ತೆ, ನ್ಯಾಯ ತೀರ್ಪಿನ ಬಗ್ಗೆ. ಸೊ ಹಲ್ಲೆಲೂಯಾ ಫಾರ್ ಹಿ ಹ್ಯಾಸ್ ಕಂಡೆಮ್ಡ್ ದ ಗ್ರೇಟ್ ಪ್ರಾಸ್ಟಿಟ್ಯೂಟ್. ಆಕೆಯನ್ನು ಜಾರಸ್ತ್ರೀ ಅಂತ ಕರೆಯಲಾಗುತ್ತೆ ವಾಕ್ಯದಲ್ಲಿ. ಎಜ್ರನ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯಕ್ಕೆ ಬಂದ್ರೆ ಅಲ್ಲಿ ನೋಡ್ತೇವೆ, ದೇವರ ಆಲಯವನ್ನ ಕಟ್ಟುವಂತ ಸನ್ನಿವೇಶದಲ್ಲಿ, ಆಲಯವನ್ನ ಪುನಃಸ್ಥಾಪನೆ ಮಾಡುವಂತಹ ಸನ್ನಿವೇಶದಲ್ಲಿ ಬಂದಂತಹ ಸಮಸ್ಯೆಗಳ ಬಗ್ಗೆ ನೋಡ್ತೇವೆ. ಎಜ್ರನ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯ, ಎಜ್ರ 3:12. ಸೊ ಆ ಸಮಯದಲ್ಲೂ ಕೂಡ ಅವರು ಮಾಡಿದಂಥ ಅನುಭವಗಳು ಎಲ್ಲೆಡೆ ಅನೇಕ ಹಿರಿಯ ಯಾಜಕರು, ಲೇವಿಯರು ಹಾಗೂ ಕುಟುಂಬದ ಹಿರಿಯರು ಎಲ್ಲ ಬಂದು ಆ ಆಲಯಕ್ಕೆ ಅಡಿಪಾಯ ಹಾಕುವಂತ ಸನ್ನಿವೇಶ ಎಲ್ಲರೂ ಆರ್ಭಟಿಸಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಅಲ್ವಾ? ಜಸ್ಟ್ ವಾಕ್ಯ ಯಾವುದು? 3:12. ಆದರೆ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಗೋತ್ರ ಪ್ರಧಾನರಲ್ಲಿಯೂ ಅನೇಕರು, ಅಂದರೆ ಮುಂಚಿನ ದೇವಾಲಯವನ್ನು ನೋಡಿದ್ದ ಮುದುಕರು ತಮ್ಮ ಕಣ್ಣು ಮುಂದೆ ಇದ್ದ ದೇವಾಲಯದ ಅಸ್ಥಿವಾರವು ಹಾಕಲ್ಪಡುವುದನ್ನು ನೋಡುವಾಗ ಬಹಳವಾಗಿ ಅತ್ತರು. ಮತ್ತೆ ಬೇರೆ ಹಲವರು ಹರ್ಷಧ್ವನಿಯಿಂದ ಆರ್ಭಟಿಸಿದರು. ಅಂದ್ರೆ ಈ ಇದಕ್ಕೆ ಆಲಯಕ್ಕೆ ಅಡಿಪಾಯ ಹಾಕಿದಾಗ ಬಹಳಷ್ಟು ತಡೆಗಳು, ಒಪೋಸಿಷನ್ ಬಂದವು. ಆ ತಡೆಗಳನ್ನೆಲ್ಲ ದೇವರು ನೀಗಿಸಿ ಈ ಆಲಯವನ್ನ ಕಟ್ಟುವುದಕ್ಕೆ ದೇವರು ಸಹಾಯ ಮಾಡೋದಕ್ಕಾಗಿ ದೇವರಿಗೆ ಆರ್ಭಟಿಸಿದರು. ಸೊ ಇಲ್ಲಿ ಹಾಗೆ ಈ ಜಾರಸ್ತ್ರೀ ಅಥವಾ ಈ ಬಾಬೆಲಿಗೆ ದೇವರು ನ್ಯಾಯ ತೀರ್ಪು ಕೊಟ್ಟಾಗ ಇವ್ರು ಹೇಳ್ತಾರೆ, ಹೌದು, ಎಷ್ಟೋ ಭಕ್ತರ ರಕ್ತವನ್ನು ಕುಡಿದವಳು, ಎಷ್ಟೋ ದೇವಜನರನ್ನು ಕೊಂದವಳು, ಆತ್ಮಿಕ ಕಾರ್ಯಗಳಿಗೆ ತಡೆ ಮಾಡಿದವಳು, ಅದನ್ನ ದೇವರು ನೀಗಿಸಿದ್ದಾನೆ ಅಂತ ಹೇಳಿ ದೇವಜನರು ಆರ್ಭಟಿಸುತ್ತಾ ಇದ್ದಾರೆ. ಆರ್ಭಟಿಸಿ ಹಲ್ಲೆಲೂಯಾ ಅಂತ ಹೇಳ್ತಿದ್ದಾರೆ. ಬಹಳ ಅಂದ್ರೆ ಯಾಹುವಿಗೆ ಸ್ತೋತ್ರ. ಮತ್ತೆ ನೀವು ಯೋಹಾನ ಸುವಾರ್ತೆ 16ನೇ 20ನೇ ವಾಕ್ಯ, ಅಲ್ಲೂ ಕೂಡ ಸಂತೋಷ ನಿಮಗೆ ಕಾಣಬಹುದು. ಮತ್ತಾಯನ ಸುವಾರ್ತೆ 25:1-13 ಅಲ್ಲೂ ನಿಮಗೆ ರಿಜಾಯ್ಸಿಂಗ್ ಕಾಣಬಹುದು. ಸೊ ಲೂಕನ ಸುವಾರ್ತೆ 24ನೇ ಕೊನೆಯ ವಾಕ್ಯದಲ್ಲಿ ಯೇಸು ಸ್ವಾಮಿ ಅವರನ್ನ ಕೈ ಎತ್ತಿ ಆಶೀರ್ವದಿಸುತ್ತಿದ್ದಾಗ ಬೈಬಲ್ ಸಂತೋಷದಿಂದ ಅವರು ಹಿಂದಿರುಗಿ ಹೋದರು ಅಂತ ಇದೆ ಅಲ್ವಾ? ಸೊ ನಮಗಾಗುವಂತ ತಡೆಗಳು, ನಮ್ಮ ಜೀವಿತಕ್ಕಾಗಲಿ, ನಮ್ಮ ಕುಟುಂಬಕ್ಕಾಗಲಿ, ನಮ್ಮ ಸಭೆಗಾಗಲಿ ವಿರುದ್ಧವಾಗಿ ಬರುವಂತ ತಡೆಗಳನ್ನ ನೀಗಿಸುವಾಗ ನಾವು ದೇವರಿಗೆ ಹಲ್ಲೆಲೂಯಾ ಹೇಳ್ತೀವಿ. ಇವತ್ತು ದೇವರನ್ನು ಮಾಡ್ತಾ ಇದ್ದ. ಸ್ವಾಮಿ ಹೇಳಿದ್ರು, ಕರ್ತನಾದ ಯೇಸು ಕ್ರಿಸ್ತರು ಹೇಳಿದ ಮಾತು, ನಾನು ನನ್ನ ಸಭೆಯನ್ನ ಕಟ್ಟುವೆನು, ಪಾತಾಳ ಲೋಕದ ಬಲವನ್ನು ಜಯಿಸಲಾರೆ. ಸಭೆಗೆ ವಿರುದ್ಧವಾಗಿ ಎಷ್ಟು ಬಲಗಳು ಎದ್ದಿವೆ, ಈ ವಾಕ್ಯವನ್ನ ಎಷ್ಟು ಸುಟ್ಟು ಹಾಕಲಾಗಿದೆ ಅಲ್ವಾ? ಈ ದೇವರ ವಾಕ್ಯದಲ್ಲಿ ಕಾಣುವಂತ ಬರೆಯಲ್ಪಟ್ಟಂತ ಅನೇಕ ಕಾರ್ಯಗಳು ನೆರವೇರದಂತೆ ಎಷ್ಟು ಜನ ತಡೆ ಮಾಡಿದ್ದಾರೆ. ಈ ಬೈಬಲ್ ಇರಬಾರ್ದಂತೇಳಿ ಏನೇನೋ ಮಾಡಿದ್ದಾರೆ. ಬಟ್ ಅವೆಲ್ಲವುಗಳ ಮಧ್ಯದಲ್ಲಿ ಸತ್ಯವೇದ ಈಗಲೂ ನೆಲೆಗೊಂಡಿದೆ. ಈಗಲೂ ನಾವು ವಿಚಾರ ಮಾಡೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಭೆಯನ್ನು ದೇವರು ಬೆಳೆಸ್ತಾ ಇದ್ದಾನೆ. ತಡೆಗಳಿವೆ, ಇದೆಲ್ಲ ಹಿಂದೆ ನಾವು ಹೇಳ್ತೀವಿ, ಮಾನ ಪ್ರಭಾವ ಘನತೆ ದೇವರಿಗೆ, ಯೆಹೋವನದೇ. ದೇವರು ಯಾರ್ಯಾರಿಗೆ ಎಲ್ಲೆಲ್ಲಿ ನ್ಯಾಯ ತೀರಿಸುವ ಅಲ್ಲಿ ನ್ಯಾಯ ತೀರಿಸ್ತಾನೆ. ಯಾರ್ಯಾರಿಗೆ ದೇವರು ಬಿಡುಗಡೆ ಕೊಡ್ಬೇಕು ಅಲ್ಲಿ ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ. ಸಭೆಯನ್ನು ರಕ್ಷಿಸುವ ಕೆಲಸ ದೇವರು ಮಾಡ್ತಾ ಇದ್ದಾನೆ. ಸಭೆಯನ್ನು ಹಿಂಸಿಸುವವರನ್ನ ಮುಟ್ಟುವ ಕೆಲಸ ದೇವರು ಮಾಡ್ತಾ ಇದ್ದಾನೆ. ಇದಕ್ಕೆ ಹಲ್ಲೆಲೂಯಾ ಎಂಬುದಾಗಿ ಆರ್ಭಟಿಸುವಂಥದ್ದು. ಸೊ ಈ ಎರಡನೇದು ಹಲ್ಲೆಲೂಯಕ್ಕೆ ಕಾರಣ ಏನು? ನ್ಯಾಯ ತೀರ್ಪು. ಯಾರಿಗೆ? ಜಾರಸ್ತ್ರೀ ಆದಂತ ಬ್ಯಾಬಿಲೋನಿಗೆ ದೇವರು ಕೊಟ್ಟಂತ ನ್ಯಾಯ ತೀರ್ಪು. ಮೂರನೇದು ಯಾಕೆ ಇಲ್ಲಿ ರಿಜಾಯ್ಸಿಂಗ್ ಅಥವಾ ಹಲ್ಲೆಲೂಯಾ ಹಾಡಲಾಯಿತು? ಇಫ್ ಯು ಕಮ್ ಟು ಚಾಪ್ಟರ್ 19 verse 6-9, 19ನೇ ಅಧ್ಯಾಯ 6-9 ವಾಕ್ಯದಲ್ಲಿ, ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದನು. ಅದು ಹಲ್ಲೆಲೂಯಾ, ಸರ್ವಶಕ್ತನಾಗಿರುವ ನಮ್ಮ ದೇವರು ಕರ್ತನು ಆಳುತ್ತಾನೆ. ಯಜ್ಞದ ಕುರಿಯಾದ ಆತನ ವಿವಾಹವ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನ ಘನಪಡಿಸೋಣ ಎಂದು ಹೇಳಿದ. 19ನೇ ಅಧ್ಯಾಯ 6-9 ವಾಕ್ಯನ ಗಮನಿಸಿ ನೋಡಿದರೆ ಬರೆಯಲ್ಪಟ್ಟಿವೆ, ಹಲ್ಲೆಲೂಯಾ ಫಾರ್ ದ ವೆಡ್ಡಿಂಗ್ ಆಫ್ ದ ಲ್ಯಾಂಬ್ ಹ್ಯಾಸ್ ಕಮ್. ಹೌದು, ಯಜ್ಞದ ಕುರಿಯಾದ ವಿವಾಹದ ಕಾಲ ಬಂತು. ಸೊ ಈ ಸಮಯದಲ್ಲಿ
ಯಜ್ಞದ ಕುರಿಯಾದಾತನ ವಿವಾಹ ಔತ ನಡೀತಾ ಇದೆ, ಆ ಒಂದು ಸನ್ನಿವೇಶ ನೋಡಲಿಕ್ಕೆ. ಸೊ ಅದನ್ನು ನೆನೆಸ್ಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾರೆ, ಹಲ್ಲೆಲೂಯಾ ಹೇಳ್ತಾ ಇದ್ದಾರೆ. ಮದಲಗಿತ್ತಿಯ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆ. ಮದಲಗಿತ್ತಿ, ಸೊ ಆ ಮದಲಗಿತ್ತಿ ಹೇಗಿರಬೇಕು, ಆ ಮದಲಗಿತ್ತಿಯ ವಿಶೇಷತೆಗಳೇನು, ಮದಲಗಿತ್ತಿಗಿರುವಂತಹ ಪ್ರಯೋಜನ, ಎಫೆಸ ಪತ್ರಿಕೆಯಿಂದ ಮಾತಾಡಿದ್ದೆ. ಎಫೆಸ ಪತ್ರಿಕೆಯಿಂದ, ಆಮೇಲೆ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಿಂದ ತೆಗೆದು ಮದಲಗಿತ್ತಿ ಬಗ್ಗೆ ಹೇಳಾಯ್ತು ನಾನು. ಅಂದ್ರೆ ಇಲ್ಲಿ ಇವರು ಆರ್ಭಟಕ್ಕೆ ಸಂತೋಷಕ್ಕೆ ಮೂರನೆಯ ಕಾರಣ ಏನಂದ್ರೆ ಯಜ್ಞದ ಕುರಿಯಾದಾತನ ಸಂಗಡ ಮದಲಗಿತ್ತಿಯ ವಿವಾಹ. ನಾವೆಲ್ಲಿ ಮದುವೆ ಅಥವಾ ವಿವಾಹ ಅನ್ನುವಾಗ ಇಟ್ಸ್ ನಾಟ್ ಅಕ್ಷರಿಕವಾದದ್ದು, ಲಿಟ್ರಲ್ ಮ್ಯಾರೇಜ್ ಬಗ್ಗೆ ಹೇಳ್ತಿರೋದಲ್ಲ, ಬದಲಾಗಿ ಅವರು ನಮಗೆ ಮದಲಿಂಗ, ನಾವು ಅವರಿಗೆ ಮದಲಗಿತ್ತಿ. ಈ ಮದಲಗಿತ್ತಿ ಅನ್ನುವಾಗ ಯಾವುದು ಸ್ತ್ರೀಯರಿಗೆ ಮಾತ್ರ ಸಂಬಂಧಪಟ್ಟ ವಿಚಾರ. ಮದಲಗಿತ್ತಿ ನಾರ್ಮಲ್ ನಾವು ಸ್ತ್ರೀಯರಿಗೆ ಪ್ರಯೋಗಿಸುವಂತ, ಬಟ್ ಇಲ್ಲಿ ಮದಲಗಿತ್ತಿ ಅನ್ನುವಂಥದ್ದು ಪುರುಷರು ಇದ್ದಾರೆ, ಸ್ತ್ರೀಯರು ಇದ್ದಾರೆ, ಮಕ್ಕಳು ಇದ್ದಾರೆ. ಹೇಳೋದಾದ್ರೆ ಸಭೆಗೆ ಸೂಚನೆ, ಸಭೆಗೆ ಅಂತ ಹೇಳ್ತೀವಿ, ಸಭೆ ಮದಲಗಿತ್ತಿ. ಸೊ ಮೂರನೇ ಸಂತೋಷಕ್ಕೆ ಕಾರಣ ಅದು. ಹಾಗಿದ್ರೆ ಈ ಸಂತೋಷ ಅವತ್ತು ಮಾತ್ರ ಅಲ್ಲ, ಇವತ್ತು ನಮಗಿದೆ. ನನ್ನ ಕೇಳುವಂತ, ನಾನು ವೀಕ್ಷಿಸುವಂತ ಸಭಿಕರು, ದೇವರ ಮಕ್ಕಳಿಗೆ ಒಂದು ದೊಡ್ಡ ಸಂತೋಷ ಏನು ಗೊತ್ತಾ, ಈಗ ನಾವು ಆತನಿಗೆ ಮದಲಗಿತ್ತಿಗಳಾಗಿದೆ. ಅವರು ನಮಗೆ ಮದಲಿಂಗ, ನಾವು ವಿ ಆರ್ ಪ್ರಿಪೇರಿಂಗ್, ಮದಲಿಂಗನ ಭೇಟಿಯಾಗುವುದಕ್ಕಾಗಿ ನಾವು ಸಿದ್ಧರಾಗ್ತಾ ಇದ್ದೀವಿ. ಮದಲಿಂಗನ ಒಂದಿನ ಖಂಡಿತ ಭೇಟಿ ಆಗ್ತೀವಿ. ಭೇಟಿ ಆಗುವಾಗ ಅವರ ಸಂಗಡ ನಾವು ನಮ್ಮ ಜೀವನವನ್ನ ಮುಂದುವರಿಸುವುದಕ್ಕೆ ಸಾಧ್ಯವಾಗುತ್ತೆ. ಎಫೆಸ ಪತ್ರಿಕೆಯಲ್ಲಿ ಪೌಲ ಹೇಳಿದಾಗೆ ಶುದ್ಧವಾದ ನಿಷ್ಕಳಂಕವಾದ ಕನ್ನಿಕೆಯೋಪಾದಿಯಲ್ಲಿ ಅಲ್ವಾ, ಯಾವ ಮಾಲಿನ್ಯತೆ, ಸುಕ್ಕಿಲ್ಲ, ಮಾಲಿನ್ಯತೆ ಇಲ್ಲ, ಯಾವುದೇ ಹೊಲಸಿಲ್ಲ, ಆ ರೀತಿಯ ಒಂದು ಶುದ್ಧ ಕನ್ನಿಕೆಯನ್ನ ದೇವರು ಸಭೆಯ ಮೂಲಕ ಕಾಣ್ತಾ ಇದ್ದಾನೆ. ಸೊ ಆಸ್ ಚರ್ಚ್ ನಾವು ಸಭೆಯಾಗಿ ಈಗ ಕ್ರಿಸ್ತನಿಗೆ ಶುದ್ಧ ಕನ್ನಿಕೆಯರಾಗಿದ್ದೇವೆ, ಶುದ್ಧ ಕನ್ಯರಾಗಿದ್ದೇವೆ. ಆತನಿಗೋಸ್ಕರ ಬಾಳುವಂತ ಅಥವಾ ಜೀವಿಸುವಂತ ದೇವರ ಮಕ್ಕಳಾಗಿ ನಾವು ಮಾರ್ಪಟ್ಟಿದ್ದೇವೆ. ಸೊ ಅದಕ್ಕೋಸ್ಕರ ನಾವು ದೇವರಿಗೆ ಇವತ್ತು ಸ್ತೋತ್ರ ಮಾಡಿ ಹಲ್ಲೆಲೂಯಾ ಹೇಳಿ ಆರ್ಭಟಿಸಬೇಕು, ಆನಂದಿಸಬೇಕು. ಸೊ ಪ್ರಭಾವ, ಮಾನ, ಘನತೆ ಎಲ್ಲ ದೇವರಿಗೆ. ಅದಕ್ಕೆ ಹಲ್ಲೆಲೂಯಾ. ನ್ಯಾಯ ತೀರಿಸಬೇಕಾದವರಿಗೆ ದೇವರು ನ್ಯಾಯ ತೀರಿಸ್ತಾನೆ, ಬಿಡುಗಡೆ ಮಾಡಬೇಕಾದ್ರೆ ಬಿಡುಗಡೆ ಮಾಡ್ತಾನೆ, ಅದಕ್ಕೆ ಹಲ್ಲೆಲೂಯಾ. ಮೂರನೇದಾಗಿ ಸಭೆಯಾಗಿ ನಾವು ಮದಲಗಿತ್ತಿಗಳಾಗಿದ್ದೇವೆ, ವಿವಾಹ ಹತ್ತಿರವಾಗಿದೆ, ಅದಕ್ಕಾಗಿ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಪಾಸ್ಟರ್. 3 ಸಂಗತಿಗಳನ್ನು ಅದ್ಭುತವಾಗಿ ಹೇಳಿದರೆ 19ನೇ ಅಧ್ಯಾಯದಲ್ಲಿ ಬಹಳ ಶಬ್ದದಿಂದ ಹೇಳಲ್ಪಟ್ಟಂಥ ಹಲ್ಲೆಲೂಯಾ, ಯಾವ ಕಾರಣಗಳಿಗಾಗಿ ಅವರು ಹಲ್ಲೆಲೂಯಾ ಎಂಬುದಾಗಿ ಕರ್ತನನ್ನು ಕೀರ್ತಿಸಿದರು ಎಂಬುದಾಗಿ ನೀವು ಬಹಳ ನಮಗೆ ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ರಿ ಪಾಸ್ಟರ್. ತುಂಬ ಥ್ಯಾಂಕ್ಸ್. ನಿಮ್ಮ ಆಸರೆ ಟಿವಿಗೆ ಬಂದು ಈ ವಾಕ್ಯ ಭಾಗಗಳನ್ನೆಲ್ಲ ಹೇಳಿಕೊಟ್ಟಿದ್ದಕ್ಕೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಸ್ತೋತ್ರ. ಎಲ್ಲಿ ಆರ್ಭಟ ಇರ್ತದೋ ಅಲ್ಲಿ ಕರ್ತನ ಹಲ್ಲೆಲೂಯಾ ಶಬ್ದ ಇರ್ತದೆ. ಹಲ್ಲೆಲೂಯಾ. ನಮ್ಮ ದೇವರು ಸ್ತುತಿ, ಘನ, ಮಾನ, ಮಹಿಮೆಗಳಿಗೆ ಯೋಗ್ಯನಾದ ದೇವರಾಗಿದ್ದಾನೆ. ಆತನು ಏನು ಬಿಟ್ಟುಕೊಟ್ಟರು, ಆತನ ಮಹಿಮೆಯನ್ನು ಯಾರಿಗೂ ಬಿಟ್ಟುಕೊಡುವ ದೇವರಲ್ಲ. ಆದ್ದರಿಂದ ಸದಾಕಾಲವೂ ನಾವು ಕರ್ತನ ಸನ್ನಿಧಾನದಲ್ಲಿ ಪ್ರತಿಯೊಂದು ಕಾರ್ಯಗಳಿಗಾಗಿ ಕೇವಲ ಒಳ್ಳೆಯದು ಸಂಭವಿಸುವಾಗ ಮಾತ್ರವಲ್ಲ, ಎಲ್ಲ ಸಮಯದಲ್ಲಿ, ಎಲ್ಲ ಸ್ಥಿತಿಗತಿಗಳಲ್ಲೇ ನಾವು ಕರ್ತನಿಗೆ ಹಲ್ಲೆಲೂಯಾ ಎಂಬುದಾಗಿ ಹಾಡುತ್ತಾ ನಾವು ಕೂಡ ಕರ್ತನ ನಾಮವನ್ನು ಘನಪಡಿಸೋಣ. ಈ ಎಸ್ಕೊಟ್ಟು ಸತ್ಯಾಂಶಗಳು ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾವು ನಂಬಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ನಾವು ಸಂಧಿಸಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನಿಮ್ಮ ನಿತ್ಯ ಆತ್ಮಿಕ ಬೆಳವಣಿಗೆಗಾಗಿ ನಿಮ್ಮ ಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.